ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದ್ದೀನಿ. ಈಗ ಆ್ಯಪನ್ನು ತೋರಿಸ್ಬಾರ್ದು, ಅದರ ಹೆಸರು ಎತ್ತಬಾರ್ದು, ಆ ಥರ ಆಗಿಬಿಟ್ಟಿದೆ. ಒಂದು ವಿಡಿಯೋ ಹಾಕಿದ್ದೆ ನಾನು, ಇಮಿಡಿಯೇಟ್ ಒಂದು 15 ನಿಮಿಷ ಆದಮೇಲೆ ಆ ವಿಡಿಯೋ ಎಲ್ಲ ಡಿಲೀಟ್ ಮಾಡಿಬಿಟ್ರು. ಆ ಥರ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ನಾನು. ಇನ್ಸ್ಟಾಗ್ರಾಮಲ್ಲಿ ಹಾಕಿದ 15 ನಿಮಿಷಕ್ಕೆ ಡಿಲೀಟ್ ಆಗೋಯ್ತು ಅದು ವಿಡಿಯೋ. ಅದಂತ ಕತೆ ಡಿಲೀಟ್ ಆಗಿಬಿಡ್ತು. ಈ ಥರ ಆ ಹೆಸರು, ಕಂಪ್ನಿ ಹೆಸರು ಹೇಳ್ಬಾರ್ದಂತೆ. ಈಗ ಆನ್ಲೈನ್ ಕಂಪ್ನಿ ಹೆಸರು ಹೇಳ್ಬಾರ್ದು. ಆ ಹೆಸರು ತಗೊಂಡ್ರೂ ಆ್ಯಪ್ಗಳೆಲ್ಲ ಡಿಲೀಟ್ ಆಗ್ತಾಯಿದೆ. ನಾವು ಹಾಕಿರೋ ವೀಡಿಯೋಸ್ ಎಲ್ಲ ಡಿಲೀಟ್ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಆ ಕಂಪ್ನಿ ಹೆಸರು ಎತ್ಕೊಂಡೋಗಿ ಹೋಗಲ್ಲ. ಬೆಳಗ್ಗೆ ಆಗಿದೆ, 8:30 ಆಗಿದೆ, ಡ್ಯೂಟಿ ಆನಲ್ಲೇ ಇದೆಯೇ. ಇದು ತೋರಿಸ್ನೂಬಾರ್ದು ನಾವು ಯಾವ ಆನ್ಲೈನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದು. ಆ ಥರ ರೂಲ್ಸ್ ಬಂದಿದೆ. ವಿಡಿಯೋ ಹಾಕಿದ್ದೆ, ಒಂದು ಡಿಲೀಟ್ ಮಾಡಿಬಿಟ್ರು. ಅದರಲ್ಲಿ ತುಂಬ ನಮ್ಮ ಡ್ರೈವರ್ ಕಷ್ಟಗಳೆಲ್ಲ ಹೇಳಿದ್ದೆ. ಏನು ಮಾಡೋಕ್ಕಾಗಲ್ಲ. ತುಂಬ ಕಂಟ್ರೋಲಲ್ಲಿ ಇಕ್ಕಿದ್ದಾನೆ ಡ್ರೈವರ್ಗೆಲ್ಲರೂ. ಅವನ ಕಂಟ್ರೋಲಲ್ಲೇ ಇರಬೇಕು. ನೋಡಿ, ಒಂದು ಇನ್ಸ್ಟಾಗ್ರಾಮ್ಗೂ ಅವನು ಹ್ಯಾಂಡಲ್ ಮಾಡ್ತಾಯಿದ್ದಾನೆ, ಒಂದು ಯೂಟ್ಯೂಬ್ಗೂ ಹ್ಯಾಂಡಲ್ ಮಾಡ್ತಾಯಿದ್ದಾನೆ. ಎಷ್ಟು ತಲೆ ಇರಬೇಕು, ಎಷ್ಟು ಪವರ್ ಇರಬೇಕು ಅವನಿಗೆ. ಅಷ್ಟು ಪವರ್ ಇದ್ರ ಜೊತೆ ನಾವು ಹೋರಾಡೋಕ್ಕಾಗಲ್ಲ. ಹೋರಾಡಬೇಡಿ, ಪ್ರಯೋಜನ ಇಲ್ಲ. ಆ ದೇವರು ನಮ್ಮ ಹಣೆ ಬರ ಹೆಂಗೆ ಬರೆದಿದ್ದಾನೋ ಹಂಗೆ ಬರ್ತ್ಕೊಂಡು ಹೋಗಲಿ. ಸುಮ್ಮನೆ ಐಡಿಗಳು ಸಸ್ಪೆಂಡ್ ಆಗುತ್ತೆ, ಹೀಗೆ ಹೇಳ್ತಾ ಇದ್ದೀನಿ. ಪರ್ಸ್ನಲ್ ಬಾಡಿಗೆ ಯಾವುದನ್ನ ಇದ್ರೆ ನೋಡ್ಕೊಳ್ಳಿ. ದಯವಿಟ್ಟು ಹೊಸ ಆಟೋಗಳನ್ನು ಯಾರು ಹಾಕೋಕೆ ಹೋಗಬೇಡಿ. ತುಂಬ ಅಂದರೆ ತುಂಬ ಟಾರ್ಚರ್ ಇದೆ, ಏನೂ ಮಾಡೋಕ್ಕಾಗಲ್ಲ. ಯಾವುದನ್ನ ಪರ್ಸನಲ್ ಬಾಡಿಗೆ ತಗೊಳ್ಳಿ. ಯಾಕೆ ತೋರ್ಸೋಕ್ಕೂ ನಮಗೆ ಈಗ ಭಯ ಆಗ್ತಾಯಿದೆ. ಯಾಕೆ ನಮ್ಮ ಐಡಿಗಳು ಸಸ್ಪೆಂಡ್ ಆಗುತ್ತೆ ಅಂತ. ನೋಡೋಣ ಏನೇನಾಗುತ್ತೆ ಅನ್ನೋದು. ಬಾಡಿಗೆ ಬಂದಿದೆ. ಬಾಡಿಗೆ ಬಂದು 904 ರೂಪಾಯಿದು. ಟೈಮ್ ಬಂದು 9 ಗಂಟೆ 44 ನಿಮಿಷ ಆಗಿದೆ. 904 ರೂಪಾಯಿದು. ಮಹದೇವಪುರ ಹೋಗಬೇಕು. ಫುಲ್ ಟ್ರಾಫಿಕ್ ಇರುತ್ತೆ. ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಇದೇ ಲೋಡಿಂಗ್ ಪಾಯಿಂಟು. ಎಲ್ಲ ಬಾಳೆಹಣ್ಣು ಮಾರ್ಕೆಟ್ ಇದು ನೋಡಿ. ಇಲ್ಲಿಂದ ಬಂದಿರೋದು ಬಾಡಿಗೆ. ಮಹದೇವಪುರ ಹೋಗಬೇಕು. ಸೈಡಲ್ಲಿ ಹಾಕಿದ್ದೀನಿ. ಇದೆಲ್ಲ ಬಾಳೆಹಣ್ಣು ಮಾರ್ಕೆಟು. ಹೋಲ್ಸೇಲಲ್ಲಿ ಸಿಕ್ಕೋದಿಲ್ಲಿ. $250 kg ಲೋಡ್ ಇದು. ಮಹದೇವಪುರ ಹೋಗಬೇಕು. 904 ರೂಪಾಯಿ ಬಾಡಿಗೆ. ಇಲ್ಲಿಂದ 20 ಕಿಲೋಮೀಟ್ರ್ ಇದೆ ಅಷ್ಟೇ ಇದು. ಇಷ್ಟೇ ಲೋಡಿಂಗ್ ಕಂಪ್ಲೀಟ್ ಆಯಿತು. ಇಲ್ಲಿಂದ 20 ಕಿಲೋಮೀಟ್ರ್ ಇದೆ. ಯಾಕಂದರೆ ಆ್ಯಪ್ ತೋರಿಸ್ಬಾರ್ದು, ಇಲ್ಲಾಂದರೆ ನಮಗೆ ಐಡಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ 20 ಕಿಲೋಮೀಟ್ರ್ ಇದೆ. 904 ರೂಪಾಯಿಗೆ 50 ರೂಪಾಯಿ ಗೇಟ್ ಹತ್ರ ಕೊಡಬೇಕಂತೆ, ಬಾಳೆಹಣ್ಣು ಗೇಟ್ ಹತ್ರ. ಅದು ಸೇರಿಸಿ ಅಲ್ಲಿ ಇಸ್ಕೊಳ್ಳಿ ಅಂದರು. ಸರಿ ಅಂದೆ. ಇದು ಟೋಟಲ್ಲು 350 kg ಹಿಂಗೆ ಹಾಕಿದ್ದಾರೆ. ಈಗ ಹೋಗೋಣ ಡ್ರಾಪ್ ಹತ್ರ. ಹೋಗೋ ದಾರಿಯಲ್ಲಿ ವಿಧಾನಸೌಧ ನೋಡಿ. ಸ್ವಲ್ಪ ಮಳೆನೂ ಬರೋಂಗಿದೆ. ಇದೆಲ್ಲ ಶಿವಾಜಿನಗರ ನೋಡಿ. ಚರ್ಚ್
ಈ ಕಡೆ ಎಲ್ಲ ಫುಟ್ಪಾತಲ್ಲಿ ವ್ಯಾಪಾರ ಆಗ್ತಾಯಿದ್ರು ಮೊದಲು, ಈಗ ವ್ಯಾಪಾರ ಏನು ಆಗ್ತಾ ಇಲ್ಲ ನೋಡಿ. ಇದೆಲ್ಲ ಶಿವಾಜಿನಗರ. ಫುಲ್ ಅಂದರೆ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದಾರೆ, ವ್ಯಾಪಾರಗಳು ಯಾವುದೂ ಇಲ್ಲ ಈಗ. ಬರ್ತಾ ಇದ್ರು ನೋಡಿ, ಎಲ್ಲ ಖಾಲಿ ಖಾಲಿ ಇದೆ ಶಿವಾಜಿನಗರ ಎಲ್ಲ ನೋಡಿ. ನೋಡಿ ಕಸ ಎಲ್ಲ ಆಗ್ತದೆ, ಕೆಳಗಡೆ ಆಗ್ತಾ ಇದೆ. ಜುಮ್ಮಾ ಮಸೀದಿ ರೋಡ್ ಅಂದ್ರೆ ಇದು. ಇದೇ ಲೋಡಿಂಗ್ ಪಾಯಿಂಟು ಈ ಅಂಗಡಿಗೆ. ಇದೆಲ್ಲ ಮಹಾದೇವಪುರ ಬರುತ್ತೆ ಇದು ನೋಡಿ. ಫೋನ್ಪೇ ಮಾಡಿಬಿಟ್ಟಿದ್ದಾರೆ, 920 ರೂಪಾಯಿ ಫೋನ್ಪೇ ಮಾಡಿದ್ದಾರೆ. ಆಗಿರೋದು 919 ವೇಟಿಂಗ್ ಎಲ್ಲ ಸೇರಿ. ನೋಡೋಣ. ಅದಾದಮೇಲೆ ಇನ್ನೊಂದು ಬಾಡಿಗೆ ಬಂದಿದೆ 700 ರೂಪಾಯಿದು, 704 ರೂಪಾಯಿದು. ಪಿಕಪ್ ಬಂದು ಇಲ್ಲೇ ಅರ್ಧ ಕಿಲೋಮೀಟ್ರ್ ಇದೆ. ಯಾಬ್ಗೆ ತೋರಿಸ್ಬಾರ್ದು, ಅದಕ್ಕೋಸ್ಕರ ಹಿಂಗೆ ಹೇಳ್ತಾ ಇದ್ದೀನಿ. ಇದು ಹೋಗೋದು ಯಲಹಂಕಗೆ 704 ರೂಪಾಯಿಗೆ. ಇದು ಟೈಲ್ಸ್ ಅಂಗಡಿ. ಇದು ಒಂದು 12 ಬಾಕ್ಸ್ ಇದೆಯಂತೆ. 12 ಬಾಕ್ಸ್ ನಾವು ಅಪಾರ್ಟ್ಮೆಂಟ್ ಒಳಗಡೆ ಹೋಗಿ ಕೊಡಬೇಕಂತೆ, ಮೇಲೆ ಹೋಗಿ ಕೊಡಬೇಕಂತೆ. ಎಕ್ಸ್ಟ್ರಾ ಲೇಬರ್ ಚಾರ್ಜ್ ಅವರು 200 ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡಿ ಕೊಡ್ತಾರಂತರು. ಯಾಕಂದರೆ ಇದು ಆನ್ಲೈನ್ ಪೇಮೆಂಟ್ ಆಗಿರೋದು, ಕಂಪ್ನಿಯಿಂದ ಬರೋದು. ಅದಕ್ಕೋಸ್ಕರ ನೀವೇ ಲಿಫ್ಟಲ್ಲಿ ಕೊಡಿ, 200 ರೂಪಾಯಿ ಅದರಲ್ಲಿ ಆ್ಯಡ್ ಮಾಡಿಕೊಡ್ತೀವಿ ಅಂದರು. ನೋಡೋಣ ಏನಾಗುತ್ತೆ ಅನ್ನೋದು. ಇದೇ ಲೋಡಿಂಗ್ ಪಾಯಿಂಟು, ಒಳಗಡೆ ಹಾಕಿದ್ದೀನಿ ಗಾಡಿ ನೋಡಿ. ಹೊರಮಾವು ಇದು. ಹೊರಮಾವಲ್ಲಿ ತುಂಬ ಚೆನ್ನಾಗಿ ಬಾಡಿಗೆ ಬರ್ತಾಯಿದೆ. ಚಿಕ್ಕಬಳ್ಳಾಪುರಕ್ಕೆ ಬಂತು ಒಂದು 1350 ರೂಪಾಯಿದು. 60 ಕಿಲೋಮೀಟ್ರ್ ಇತ್ತು ಇಲ್ಲಿಂದ.
ಅದು 1.5 ಗಂಟೆಯಲ್ಲಿ ಹೋಗ್ಬಿಡ್ತೀವಿ ಅಂತ ಹೇಳಿದ್ರು. ಹೊತ್ತಿಗೆ ಯಾರೋ ಇನ್ನೊಬ್ರು ಎತ್ಕೊಂಡ್ಬಿಟ್ರು. ಹೋಗಿದ್ರೆ ಚೆನ್ನಾಗಿರ್ತವೆ. 3:30 4 ಗಂಟೆ 3 ಗಂಟೆಗೆಲ್ಲ ಅಲ್ಲಿ ಇರ್ತಾಯಿದ್ದೆ ನಾನು. ಸಿಕ್ಕಿಲ್ಲ ಬಾಡಿಗೆ. ಅದು ಚಿಕ್ಕಬಳ್ಳಾಪುರದಿಂದ ಮತ್ತೆ ಅಲ್ಲಿಂದ ನಂದಿ ಹಿಲ್ಸ್ ಬರಬೇಕಾಯ್ತು. ನಂದಿ ಹಿಲ್ಸು ದೇವನಹಳ್ಳಿ ಬಂದಿದ್ದರೆ ಅಲ್ಲಿ ಬಾಡಿಗೆ ಸಿಗ್ತಾಯಿತ್ತು. ಎತ್ತಿಲ್ಲಾಗ ಇದು ಟೈಲ್ಸ್ ಬಂತು 700 ರೂಪಾಯಿದು. 200 ರೂಪಾಯಿ ಲೇಬರ್ ಚಾರ್ಜ್ ಮಾಡಿಕೊಡ್ತಾರಂದರು. 700 ಒಂದು 200 900 ರೂಪಾಯಿ ಆಗುತ್ತೆ. ಇದರಲ್ಲಿ ಇಲ್ಲೆಲ್ಲ ಸಿಟಿಯ ಒಳಗಡೆ ಇವತ್ತೆಲ್ಲ ಟೈಮ್ ಹೋಗ್ಬಿಡುತ್ತೆ ಇವತ್ತು ನೋಡಿ. ಲೋಡಿಂಗ್ ಆಗಿದೆ ಕಂಪ್ಲೀಟ್. ಡ್ರಾಪು 21 ಕಿಲೋಮೀಟರ್ ಇದೆ. ಇದೇ ಲೋಡಿಂಗ್ ಪಾಯಿಂಟ್. ಇಲ್ಲೇ ಫುಲ್ ಮಳೆ ಬರ್ತಾ ಇದೆ. ಅಲಂಕಾರ ಸೊಟ್ಟು ನೋಡಿ. ನಮ್ಮ ಗಾಡಿ ಪಾರ್ಕ್ ಮಾಡಿದ್ದೀನಿ. ಇದೆಲ್ಲ ಪಾರ್ಕಿಂಗ್ ಪ್ಲೇಸ್ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ ಇದು ಪಾರ್ಕಿಂಗ್ ಪ್ಲೇಸು. ಪಾರ್ಕ್ ಮಾಡಿದ್ದೀನಿ. ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂದರು. ಈ ಅಪಾರ್ಟ್ಮೆಂಟ್ ಒಳಗಡೆ ಕೊಡಬೇಕಿದು. 200 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರಂತೆ, ಹಾಕ್ಕೊಡ್ತಾರಂತೆ. ಆನ್ಲೈನ್ ಪೇಮೆಂಟು ಅದರಲ್ಲಿ ಆ್ಯಡ್ ಮಾಡ್ತಾರಂತೆ. ನೋಡೋಣ. ಟ್ರಿಪ್ ಕಂಪ್ಲೀಟ್ ಆಯಿತು. ಇನ್ನೂ ಲೋಡಿಂಗ್ ಇಲ್ಲೇ ಇದೆ. 704 ರೂಪಾಯಿ ಆಯಿತು. 1004 ರೂಪಾಯಿ ಹಾಕಿದ್ದಾರೆ ನೋಡಿ. 300 ರೂಪಾಯಿ ಜಾಸ್ತಿ. ನಾನು ಚಿಕ್ಕಬಳ್ಳಾಪುರ ಹೋಗಿಲ್ಲ ಅಂದರೆ ಅದು ಒಳ್ಳೇದಾಯಿತು. ಇಲ್ಲೇ ಬಂದುಬಿಡ್ತು 300 ರೂಪಾಯಿ. ಇಲ್ಲಿ 17ನೇ ಫ್ಲೋರ್ ಕೊಡಿ ಎಲ್ಲ ಕೊಡಬೇಕು. ಲಿಫ್ಟಲ್ಲಿ ಕೊಟ್ಬಿಟ್ರೆ 300 ರೂಪಾಯಿ ಬಂದುಬಿಡುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ. ಈಗ ಟ್ರಿಪ್ ಏನು ಮಾಡೋಣ, ಯಾವುದನ್ನ ಬಾಡಿಗೆ ಬಂದರೆ ಹಂಗೆ ತೊಗೊಂಡೋಗ್ಬಿಡ್ತೀನಿ. ತೋರಿಸ್ಬಾರ್ದು, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ಅದಾದಮೇಲೆ ನನ್ನ ಬಾಡಿಗೆ ಬಂದಿದೆ. ಬಾಡಿಗೆ ಬಂದು 349 ರೂಪಾಯಿದು. ಏನಂದರೆ ಈ ಟೈಲ್ಸೇ ತಗೊಂಡೋಗೋದು. ಇಲ್ಲಿ ಇಕ್ಕಿದ್ನಲ್ಲ ನಾನು, ಇದೇ ಇನ್ನೊಂದು ಅಪಾರ್ಟ್ಮೆಂಟ್ ತಗೊಂಡೋಗ್ಬೇಕಿದು. ಇಲ್ಲಿ ನಾನೇ ಇಕ್ಕಿರೋದು, ನನಗೆ ಬಾಡಿಗೆ ಬಂತು. ಇಲ್ಲಿಂದ ಬೇರೆ ಅಪಾರ್ಟ್ಮೆಂಟ್ ತಗೊಂಡೋಗ್ಬೇಕಿದು. ಆವಾಗಲೇ ಇದು ಮಾಡಿದರೆ ಹಂಗೆ ತಗೊಂಡೋಗ್ತಾಯಿದ್ದೆ. ಅನ್ಲೋಡ್ದೆಲ್ಲ ತುಂಬ 12 ಬಾಕ್ಸು. ಸುಸ್ತಾಗೋಯ್ತು. ಆದರೆ ಪರವಾಗಿಲ್ಲ, ಅಮೌಂಟ್ ಬಂದಿದೆ, ಅಷ್ಟೇ ಸಾಕು ನಮಗೆ. ಲೋಡಿಂಗ್ ಅದು ಕಂಪ್ಲೀಟು. ನಾನೇ ಅದು ಲೋಡ್ ಮಾಡಿಕೊಂಡೆ. ಮತ್ತೆ 200 ರೂಪಾಯಿ ಎಕ್ಸ್ಟ್ರಾ ಕಳಿಸ್ತಾರಂತೆ ನೋಡಿ. 349 ರೂಪಾಯಿ ಇರೋದು, ಇನ್ನೂ 200 ರೂಪಾಯಿ ಎಕ್ಸ್ಟ್ರಾನೇ ಕಳಿಸ್ತಾರಂತೆ. ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಅನ್ನೋದು. 5 ಕಿಲೋಮೀಟ್ರ್ ಇದೆ. ಹೋಗ್ಬಿಡೋಣ. ಇದೇ ಲೋಡಿಂಗ್ ಪಾಯಿಂಟ್. ನಾನೇ ಅನ್ಲೋಡ್ ಮಾಡ್ತಾಯಿದ್ದೀನಿ. 200 ರೂಪಾಯಿ ಇಲ್ಲಿ ಎಕ್ಸ್ಟ್ರಾ ಕೊಡ್ತಾರಂತೆ ನೋಡಿ. ಆವಾಗಲೇ 300 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು. ಈಗ ಏರಿಯಾ ಅಪಾರ್ಟ್ಮೆಂಟ್ ಇದು. 200 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರಂತೆ. ನೋಡೋಣ ಎಷ್ಟು ಕೊಡ್ತಾರೆ ಅನ್ನೋದು. ಈ ಥರ ಲಿಫ್ಟಲ್ಲಿ ತಗೊಂಡು ನೋಡಿ. ಸರ್ವಿಸ್ ಲಿಫ್ಟ್ ಇದು. ಈ ಲಿಫ್ಟಲ್ಲಿ ಹಾಕ್ಕೊಂಡು 1704 ನಂಬರು ಅವ್ರದ್ದು. 17ನೇ ಫ್ಲೋರು. ಹನ್ನೊಂದು 12 13 14 15 16 17 ಇದೆ ನನ್ನ ನಂಬರ್. ಲೋಡಿಂಗ್ ಆಯ್ತು ಕಂಪ್ಲೀಟು. 349 ರೂಪಾಯಿ ಇದೆ. 200 ರೂಪಾಯಿ ಆ್ಯಡ್ ಮಾಡಿಸ್ತೀನಿ ಇರಿ ಅಂದರು. 5 ನಿಮಿಷ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಅನ್ನೋದು. ನೋಡಿ 549 ರೂಪಾಯಿ. 200 ರೂಪಾಯಿ ಜಾಸ್ತಿ ಹಾಕಿದ್ದಾರೆ.
ಆವಾಗಲೇ 300, ಈಗ 200. ಟೋಟಲ್ 1,540 ರೂಪಾಯಿ, 45 ರೂಪಾಯಿ ಬಂತು ಈ ಟ್ರಿಪ್ಪಲ್ಲಿ ನಮಗೆ. ಅದೇ ನಾವು ಚಿಕ್ಕಬಳ್ಳಾಪುರ ಹೋಗಿದ್ರೆ ಅಲ್ಲಿಂದ ಹೋಗಿ ಅಲ್ಲಿಂದ ಖಾಲಿ ಬರಬೇಕಾಯಿತು. ಹೆಂಗೋ ಇಲ್ಲೇ 25 ಕಿಲೋಮೀಟ್ರಿಗೆ ಬಂದುಬಿಡ್ತು 1,500 ರೂಪಾಯಿ ನಮಗೆ. ನೋಡಿ ಹೆಂಗಿದೆ ಅನ್ನೋದು. ಇಲ್ಲ ಕುತ್ಕೊಂಡಿದ್ದೀನಿ, ಸ್ವಲ್ಪ ಬಿಲ್ ಕಳಿಸ್ಬೇಕು. ಬಿಲ್ ಕಳಿ ಇದೆಲ್ಲ ತೋರಿಸಿದ್ರೆ ಮತ್ತು ಯೂಟ್ಯೂಬೇ ಬ್ಲಾಕ್ ಮಾಡಿಬಿಡ್ತಾನೆ ಅವನು. ಹೆದರ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ನಾನು ಇವತ್ತಂತೂ. ಆದಮೇಲೆ ಇನ್ನೊಂದು ಬಾಡಿಗೆ ಬಂದಿದೆ 334 ರೂಪಾಯಿದು. ಪಿಕಪ್ ಬಂದು Lakshmipot, head east, then turn left. 1 ಕಿಲೋಮೀಟರ್ ಇದೆ. ಇದೇ ಲೋಡಿಂಗ್ ಪಾಯಿಂಟು. ಯಲಹಂಕ ಎಲ್ಲ ಇದು ಈ ಅಂಗಡಿನಿಂದ. ಮಳೆ ಬರ್ತಾನೆ ಇದೆಯಾ ಸ್ವಲ್ಪ. ನೋಡೋಣ ಏನಾಗ್ತಾರೆ ಲೋಡ್ ಅನ್ನೋದು. ಈ ಅಂಗಡಿಯಿಂದ ಹಾಕಿದ್ದಾರೆ ಲೋಡಿಂಗು. ಸರಿ ಲೋಡಿಂಗ್ ಆಯ್ತು ಕಂಪ್ಲೀಟ್. ಡ್ರಾಪ್ ನೋಡೋಣ. 4.25 ಕಿಲೋಮೀಟರ್ ಕೊಟ್ಟಿದ್ದಾರೆ. ಎಷ್ಟು ರೂಪಾಯಿಗೆ? 334 ರೂಪಾಯಿಗೆ 4.25 ಕಿಲೋಮೀಟರ್. ಪರವಾಗಿಲ್ಲ. ಇದೆಲ್ಲ ಅವಲ. ಅಲ್ಲಿ ಲೊಕೇಶನ್ ತುಂಬ ಚೆನ್ನಾಗಿದೆ ನೋಡಿ. ಒಂದು 1 ಕಿಲೋಮೀಟರ್ ಇದೆ. ಇದೇ ಲೋಡಿಂಗ್ ಪಾಯಿಂಟ್. ಇದೆಲ್ಲ ಕ್ಯಾಂಟ್ರಿಂಗ್ ಮಾಡ್ತಾರೆ, ಅದು ಹೋಟೆಲಿಂದ ನೋಡಿ. ತುಂಬ ಚೆನ್ನಾಗಿದೆ. ಹುಣಸೆಹಣ್ಣು ನೋಡಿ, ಇನ್ನೂ ಚಿಕ್ಕದಿದೆಯಾ ಹುಣಸೆಹಣ್ಣು. ಕ್ಯಾಶ್ ಕೊಟ್ಬಿಟ್ರು 400 ರೂಪಾಯಿ ನೋಡಿ. ನಾನೇ 50 ರೂಪಾಯಿ ಅವ್ರಿಗೆ ಫೋನ್ಪೇ ಮಾಡಿದ್ದೀನಿ. ಆಗಿರೋದು 335, 15 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ. 50 ರೂಪಾಯಿ ಫೋನ್ಪೇ ಮಾಡಿಬಿಟ್ಟಿದ್ದೀನಿ ನಾನೇ. ಟ್ರಿಪ್ ಹೇಳೋಣ ಇನ್ನು. ಇದು ತೋರಿಸ್ರೇ ನಮಗೆ ಹಿಂಗೆ ತೋರಿಸಿಲ್ಲ ಅಂದರೆ ಹೆಂಗೆ ಆಗ್ತಾಯಿದೆ ನೋಡೋಣ. ಡಿಲೀಟ್ ಮಾಡ್ತಾನೆ ಹೆಂಗಿರುತ್ತೆ ಅಂತ. 2,458 ರೂಪಾಯಿ ದುಡ್ದಿದ್ದೀನಿ. ನೋಡೋಣ. ಟೈಮ್ ನೋಡಿದ್ರೆ 6 ಗಂಟೆ ಆಗಿದೆ. ಯಾವ್ದು ಬಿಡ್ತಾವೆ ನೋಡೋಣ. ಈಗ ಮಳೆ ಅಂತೂ ಬಿಡ್ತಾನೆ ಇಲ್ಲ. ಫುಲ್ ಮಳೆ ಅಂದರೆ ಮಳೆ ನೋಡಿ. ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ. ಬೆಂಗಳೂರು, ಐ ಲವ್ ಬೆಂಗಳೂರು. ಎಂಟು ಗಂಟೆ 37 ಆಗಿದೆ. ಕೊನೆಗೆ ಮನೆಗೆ ಬಂದುಬಿಟ್ಟೆ. ಮಳೆ ಬಂದರೆ ಬಿಸ್ನೆಸ್ ಏನಾಗಲ್ಲ, ಅದಕ್ಕೋಸ್ಕರ ಬಂದುಬಿಟ್ಟೆ. 8:30 ಎಲ್ಲ ಬಂದುಬಿಟ್ಟೆ ಮನೆಗೆ. 8:30, 9 ಗಂಟೆ ಆಗೋಯ್ತು. ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ಇದು ತುಂಬ ಎದುರಿಸ್ತಾ ಇದ್ದಾನೆ ಪೋಟ್ರನ್ನು ಹೇಳ್ಬಾರ್ದಂತ. ಈಗ ಆನ್ಲೈನಲ್ಲಿ ಅದು ಮಜಾನೇ ಬರ್ತಾಯಿಲ್ಲ ನಮಗೆ. ಮ್ಯಾಪ್ ತೋರಿಸೋದು ಎಲ್ಲ ತೋರಿಸೋದ್ನಲ್ಲ, ಅದು ತೋರಿಸ್ಲಿಲ್ಲ ಅಂದರೆ ನಂಗೆ ಮಜಾ ಬರ್ತಾಯಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಸ್ವಲ್ಪ ತೋರಿಸಿದೆ. ನಾಳೆ ಏನೇನು ಆಗುತ್ತೆ, ವೀಡಿಯೋ ಏನೇನು ಆಗಿದ್ರೆ ನಾಳೆಯಿಂದ ತೋರಿಸಲ್ಲ. ಇನ್ಸ್ಟಾಗ್ರಾಮಲ್ಲಿ ಬೆಳಿಗ್ಗೆ ಒಂದು ರೀಲ್ ಹಾಕಿದ್ದೆ ಡ್ರೈವರ್ ಬಗ್ಗೆ. ಅದು ಡಿಲೀಟ್ ಮಾಡಿಬಿಟ್ರು ಅವರು, ಪೋಟ್ರವ್ರೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಾಪಿರೈಟ್ ಎಲ್ಲ ಆಗಿಬಿಟ್ಟಿರ್ತಾರೆ. ನಮ್ಮ ಹೆಸ್ರು ಹೇಳಿದ್ರೆ ಆ ವಿಡಿಯೋ ಇರಬಾರ್ದಂತ ಏನೋ ಲಿಂಕ್ ಇರುತ್ತೆ ಅವ್ರದ್ದು, ಆ ಥರ ಆಗಿಬಿಟ್ಟಿದೆ. ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ನಾಳೆ ಬುಧವಾರ ಪರವಾಗಿಲ್ಲ ಆಗುತ್ತೆ. ನಾನು ಸ್ವಲ್ಪ ಇದ್ದಿದ್ರೆ ಚಿಕ್ಕಬಳ್ಳಾಪುರ ಹೋಗ್ಬಿಡ್ತಾಯಿದ್ದೆ. ನಾನು
ಚಿಕ್ಕಬಳ್ಳಾಪುರಿಗೆ 1350 ರೂಪಾಯಿ. ಅಲ್ಲಿಂದ 58 ಕಿಲೋಮೀಟ್ರ್ ಇತ್ತು. ಅಲ್ಲೋಗಿ 58 ಕಿಲೋಮೀಟ್ರ್ ಹೋಗಿ 58 ಕಿಲೋಮೀಟ್ರ್ ಖಾಲಿ ಬರಬೇಕಾಯ್ತು. ಯಾರೋ ಬೇಗ ಎತ್ಕೊಂಡ್ಬಿಟ್ರು. ಅದು ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ಅದೃಷ್ಟನೇ ಅನ್ಕೊತೀನಿ ನಾನು. ಅಲ್ಲಿಂದ ಪರ್ಸ್ನಲ್ ಬಾಡಿ, ಇದು ಪರ್ಸ್ನಲ್ 700 ರೂಪಾಯಿ ಬಾಡಿ ಆನ್ಲೈನ್ ಪೇಮೆಂಟ್ ಆಯಿತು. ಅಲ್ಲಿ ತಗೊಂಡು ಮೇಲೆ ಕೊಡೋಕ್ಕೂ 300 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು. ಅದರಲ್ಲಿ ಆ್ಯಡ್ ಮಾಡಿದ್ರು ಅವರು. 1000 ರೂಪಾಯಿ ಆಯಿತು. 1000 ರೂಪಾಯಿ ಆದರೆ ಆ ಮೇಡಮ್ಮು ಈ ಅಪಾರ್ಟ್ಮೆಂಟಲ್ಲ ಏರಿಯಾ ಅಪಾರ್ಟ್ಮೆಂಟ್ ಅಂತ ಅಲ್ಲೇ ಬುಕ್ ಮಾಡಿದ್ರು. ಇನ್ನೊಬ್ರು ಎತ್ಕೊಂಡ್ಬಿಟ್ರೆ ಅದು ಕ್ಯಾನ್ಸಲ್ ಮಾಡಿಬಿಟ್ರು. ಇನ್ನೊಬ್ಬರು ಬೇಡ ನೀವೇ ಎತ್ಕೊಳ್ಳಿ ಅಂತ ಅಲ್ಲೇ ಇದ್ರು ಮೇಡಮ್ಮು. ಮತ್ತೆ ಬುಕ್ಕಿಂಗ್ ಬಂತು. ಅದೇ ಬುಕ್ಕಿಂಗ್ ಬಂತು. ಯಾರೂ ಎತ್ತಿಲ್ಲ. ಇನ್ನೂ ಒಂದು ಸೆಕೆಂಡಿಂದ ನಾನೇ ಎದ್ಬಿಟ್ಟೆ. ಅದು 349 ರೂಪಾಯಿದು. ಅಲ್ಲಿ ಹೋಗಿ ಕೊಟ್ಬಿಡಿ. ಅಲ್ಲಿನೂ ಅಪಾರ್ಟ್ಮೆಂಟ್ ಮೇಲೆ ಹೋಗಿ ಕೊಡಬೇಕು. 200 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂತ ಅಲ್ಲೇ ಮಾತಾಡ್ಕೊಂಡ್ರು. ಅಲ್ಲಿಂದ ಅದರಲ್ಲೇ ಆ್ಯಡ್ ಮಾಡಿದ್ರು. ಟ್ರಿಪ್ ಎಂಡ್ ಮಾಡಿ ನಾನು ಅದರಲ್ಲಿ ಆ್ಯಡ್ ಮಾಡ್ತೀನಿ ಅಂತ ಟ್ರಿಪ್ ಎಂಡ್ ಆಗಾದ್ಮೇಲೆ ನಮಗೆ 549 ರೂಪಾಯಿ ಅಂತರ ಬಂತು. ಅಲ್ಲೇ ನಾನು ದುಡ್ಕೊಂಡೆ. 25 ಕಿಲೋಮೀಟ್ರಿಗೆ 1550 ರೂಪಾಯಿ ಅಲ್ಲೇ ಬಂದುಬಿಡ್ತು. ಖುಷಿಯಾಗಿಬಿಟ್ಟೆ ನಾನು. ಮಳೆ ಬರ್ತಾಯಿತ್ತು, ಯಾವುದು ಬುಕ್ಕಿಂಗ್ ಬೀಳಿಲ್ಲ. ಒಂದು ಬುಕ್ಕಿಂಗ್ ಬಂತು 900 ರೂಪಾಯಿದು. ಫಸ್ಟ್ ಬಂದು ಕ್ಯಾನ್ಸಲ್ ಆಯಿತು ಅದು. ಮತ್ತು ಇನ್ನೊಂದು ಸಾರಿ ಬಂತು. ಅದೇ ನಾನು ಎತ್ಕೊಂಡ್ಬಿಟ್ಟೆ. ನಮ್ಮ ಕತೆ ನಮಗೆ ರಿಪೀಟ್ ಆಯ್ತದು. ನಾನು ಎತ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ಒಂದು ಕಿಲೋಮೀಟ್ರ್ ಹೋಗಿದ್ದೀನಿ. 1 ಕಿಲೋಮೀಟ್ರ್ ಹೋಗಿದ ತಕ್ಷಣವೇ ಕ್ಯಾನ್ಸಲ್ ಮಾಡಿಬಿಟ್ರು. ಫೋನ್ ಮಾಡಿದೆ, ನಾನು ಹೇಳ್ದೆ ಅವ್ರಿಗೆ, ಯಾಕೆ ಈ ಥರ ಕ್ಯಾನ್ಸಲ್ ಮಾಡಿದ್ದಾರೆ ನೀವು ಅಂದರೆ, ಕ್ಯಾನ್ಸಲ್ ಮಾಡಿದ್ದೀವಿ ಬಿಡಿ, ನನ್ನ ಮಗ ನಾವು ಹುಡುಗ ಕ್ಯಾನ್ಸಲ್ ಮಾಡಿರೋದು, ನಾನೇನು ಮಾಡಿಲ್ಲ, ಲೊಕೇಶನ್ ಕೊಡ್ತೀನಿ ಬಂದುಬಿಡಿ ನೀವೇ ಪರ್ಸ್ನಲ್ಗೆ ಅಂದರು. ಹೀಗೆ ಒಂದು ಸಾರಿ ನನಗೆ ವಾರ್ನಿಂಗ್ ಕೊಟ್ಟಿದ್ದಾನೆ. ಇನ್ನೊಂದು ಸಾರಿ ಆಫ್ಲೈನ್ ಹೋಗಿದ್ರೆ ಮಾತ್ರ ಸಸ್ಪೆಂಡ್ ಮಾಡ್ತೀನಿ ಅಂತ. ಅವ್ರಿಗೆ ಬುದ್ಧಿ ಚೆನ್ನಾಗಿ ಹೇಳ್ದೆ ಅವನಿಗೆ, ಈ ಥರ ಮಾಡಬೇಡಿ, ಈ ಥರ 1 ಸಾರಿ ಅಲ್ಲ 2 ಸಾರಿ ನೀನು ಕ್ಯಾನ್ಸಲ್ ಮಾಡಿದೀಯ ನೀನು, ಆ ಥರ ಮಾಡಬೇಡಿ, ಡ್ರೈವರ್ಗೆ ತುಂಬ ಕಷ್ಟ ಆಗುತ್ತೆ. ನಾನು ಆಫ್ಲೈನ್ ಹೋಗ್ಬಿಟ್ರು ನನಗೆ ಪ್ರಾಬ್ಲಮ್ ಆಗುತ್ತೆ, ಪರ್ಮನೆಂಟ್ ಸಸ್ಪೆಂಡ್ ಮಾಡ್ತಾನೆ. ನೀವು 900 ರೂಪಾಯಿಗೋಸ್ಕರ ಲೈಫ್ ಲಾಂಗ್ ನಾನು ಪರ್ಮನೆಂಟ್ ಸಸ್ಪೆಂಡ್ ಐ ಡಿ ಮಾಡ್ಕೊಂಡಿರ್ಬೇಕಾಗುತ್ತೆ ಅಂದು ಅವ್ನಿಗೆ ಹೇಳ್ದೆ. ಇನ್ನೊಂದು ಸಾರಿ ಆ ಥರ ಮಾಡಬೇಡಿ, ಕ್ಯಾನ್ಸಲ್ ಮಾಡಬೇಡಿ, ಡ್ರೈವರ್ಗೆ ತುಂಬ ತೊಂದರೆ ಆಗುತ್ತೆ ಅಂದರೆ ಸರಿ ಅಂದ್ರೆ ಅವರು. ಆ ಥರ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ಜಾಸ್ತಿ ಮಾತಾಡಿಬಿಟ್ಟೆ. ದಯವಿಟ್ಟು ಚಾನಲ್ನ ನೋಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಜನ ನೋಡ್ತಾಯಿದ್ದೀರಾ, 900 ಜನ ನೋಡ್ತಾಯಿದ್ದೀರಾ, ಅಷ್ಟು ಜನ ನೋಡ್ತಾಯಿದ್ದೀರಾ. ಬೇಗ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಒಂದು 500 ಜನ ಸಬ್ಸ್ಕ್ರೈಬ್ ಆಗಿದ್ರು ಸಾಕು ನಮಗೆ. ಏನೋ ಒಂದು ಪ್ರಮೋಷನ್ ಥರ ಬರುತ್ತೆ. ಕ್ಯಾಕ್ ಬಹುತಾ ಸರ್ ಬ್ರ್ಯಾಂಡ್ಸ್ ಬರ್ತಾರೆ, ಅದಕ್ಕೋಸ್ಕರ 500 ಸಬ್ಸ್ಕ್ರೈಬ್ ಬೇಕೇ ಬೇಕು. 269 ಜನ ಇದ್ದಾರೆ ಈಗ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಸಿಕ್ಕೋಣ. ಗುಡ್ ನೈಟ್.